ನಮ್ಮ ಕರ್ನಾಟಕ ಗಾಡಿ ಚಿಂತಾಮಣಿ ಗಾಡಿ ನಾವು ಟರ್ನ್ ಆಗ್ತದೆ ಪಾಪ. ಹಾಯ್ ಹಲೋ ವೆಲ್ಕಮ್ ಟು ಸುನಿಲ್ ಟ್ರಕ್ ಲಾಗ್ಸ್. ಈ ಲಾಗ್ ಎಲ್ಲಕ್ಕಪ್ಪ ಅಂದರೆ ಪಾರ್ಟ್ 3 ಲಾಗು ನಾಗಾಲ್ಯಾಂಡ್ಗೆ ಬಾರ್ಡ್ರ್ ಹತ್ರ ಇದ್ದೀರಿ. ಬಾರ್ಡ್ರ್ ಹತ್ರ ಫುಲ್ ರೋಡೆಲ್ಲ ಫುಲ್ ಕಿತ್ತೋಗೈತೆ. ಅದಕ್ಕೆ ನಿಧಾನ ಹೋಗ್ತಾವೆ ಗಾಡಿಗಳು. ಅಂದರೆ ನಾನು ಆಪೋಸಿಟ್ ಬೇರೆ ಬಿಟ್ಟವ್ರೆ. ಒಂದು ಲೈನಲ್ಲಿ ಹಾಕೊಂಡ್ರೆ ಇಷ್ಟು ಜಾಮ್ ಆಗೋಲ್ಲ ನೋಡು. ಆಪೋಸಿಟ್ ಗಾಡಿಗಳು ಬರ್ತವೆ ನೋಡಿ, ಇಲ್ಲಿ ಗೊತ್ತವ್ರೆ ಹತ್ತ ಇತ್ತ. ಅದಕ್ಕೆ ಇಷ್ಟು ಜಾಮ್ ಆಗ್ತಾ ಇರೋದು. ನಮ್ಗೆ ಲೆಫ್ಟ್ ಲೈನ್ ಅನ್ನೋದು ಲೆಫ್ಟ್ ಲೈನ್ ಇದ್ದರೆ ಇಷ್ಟೊಂದು ಜಾಮ್ ಆಗೋದೇ ಇಲ್ಲ ನೋಡಿ. ಗಾಡಿಗಳಕ್ಕೆ ಇಷ್ಟು ಕೆಲಸ ಕೊಡ್ತಾರೆ. ದಾರೆ ಎಣ್ಣೆ ಹಾಕ್ಬಿಟ್ಟು ನೋಡಿ ಇವ್ರು ಆಟಗಳು ಮೈಂಡೊಳಗೆ ಅಡ್ಡ ಹಾಕೊಂಡು ಗಾಡಿಗಳನ್ನ ನೋಡಿ. ಆಟಗಳು ಹಿಂಗೆ ನಮ್ಮ ಪಾಣ ಹೋದ್ರೆ ಗಾಡಿ ಸೈಡ್ ಹಾಕ್ಯಾರ ನೋಡಿ. ಇಲ್ಲಿ ಗಾಡಿನ ದಾರೆ ಅಡ್ಡ ಹಾಕೊಂಡವ್ರೆ. ಸೈಡ್ಗಾನ ಹೋಗಲಿ ಜಾಗನ ಬಿಡೋಲ್ಲ ಅಪ್ಪ. ಇಲ್ಲಿ ಮುಂದೆ ಬಂದಿದ ತಕ್ಷಣವೇ ಟ್ರೈನ್ ಗೇಟ್ ಬಿದ್ದೋಯ್ತು. ಯಾರೋ ಸಿಂಗಲ್ ಟ್ರೈನ್ ನೋಡೋದು. ಯಾರ ಗನ್ಮ್ಯಾನ್ ನಿಂತವನಿಲ್ಲಿ ನೋಡಿಲ್ಲ. ಒಂದು ಚೂರು ಕೂಡ ಟವರೇ ಇಲ್ಲ. ಏನಾಗ್ತಿದೆ ಪ್ರಾಬ್ಲಮ್ ಔಟ್ರಾಗ ಫೋನ್ ಮಾಡೋಕಂದ್ರೆ ಹೆಂಗಪ್ಪ. ಏರ್ಟೆಲ್ ಅಂತೂ ಒಂದು ಚೂರು ಇಲ್ಲ. ಜಿಯೋ ಆದರೂ ಅಷ್ಟು ಐತೆ. ಏರ್ಟೆಲ್ ಒಂದು ಪಾಯಿಂಟ್ ಕೂಡ ಇದಿಲ್ಲ, ಟವರ್ ಇಲ್ಲ. ರೋಡ್ ಅಂತೂ ಸಿಮೆಂಟ್ ರೋಡು ಮಸ್ತಾಗಿ ಮಾಡವ್ರೆ. ಯಾವುದೋ ಬೆಟ್ಟದಲ್ಲಿ ಕೊಡ್ಬಿಟ್ರೆ ರೋಡ್ನ ಹತ್ತಾಯ್ತು. ಬೆಟ್ಟ ಸೆಂಟ್ರಲ್ಲಿ ರೋಡ್ ಮಾಡೋರೆ. 1 ಅವರಿಂದ ಇದೇ ಥರ ಜಾಮು. ಸ್ವಲ್ಪನೇ ಹೋಗ್ತಾವೆ ಗಾಡಿಗಳು. ಟೈಮಿಂಗ್ ರೋಡಿಗೆ ಬಂದು ಈ ರೋಡಾಗಂತೂ ಭಾರಿ ಹಿಂಸೆ. ಸೆಂಟರ್ ಸೈಡ್ ಹಾಕೊಂಡು ಹೋಗೋ ಗಾಡಿಗೆ ಬಿಡಲ್ಲ. ಎಲ್ಲ ಆನಲ್ಲಿ ನಿಲ್ಸ್ಕೊಂಡವ್ರು ಗಾಡಿಗಳನ್ನ. ಟಮಾಟ ಗಾಡಿ ನುಗ್ಬಿಟ್ಟು ಬಂದು ಸರ್ರ ಅಂತಿದೆ. ನಾನೇ ಬಿಟ್ಬಿಟ್ಟೆ. ಯಾಕಂದ್ರೆ ನಾವು ಟೈಮಿಂಗ್ ಇರೋ ಇದೇ ಥರ ನುಗ್ತಾ. ಈಗ ಹೊಸ ಗಾಡಿ ಇದ್ದಂಗೆ ಐತೆ. 125 ರೂಪಾಯಿ ಕಟ್ಟಾಗೈತೆ ಫಾಸ್ಟ್ ಆಗಲ್ಲ. ಕಟ್ಟಾದರೂ ಕೂಡ ಮತ್ತೆ ಕಟ್ಟಬೇಕು. 218 ರೂಪಾಯಿ ಟೋಲ್ ಕಟ್ಟಾಗೈತೆ. ಕಟ್ಟಾಗೋದಲ್ದಿರೂ ನೋಡಿ, ಈ ಚೆಕ್ ಪೋಸ್ಟಲ್ಲಿ ಮತ್ತೆ 200 ರೂಪಾಯಿ ಎಂಟ್ರಿ ಕೊಡಬೇಕು. ಟೋಲ್ ಕೂಡ ಫುಲ್ ಜಾಮ್ ಆಗೈತೆ. ಹತ್ತು ಕಡೆ ಸೈಡ್ ಹೋಗೋದು ತಪ್ಪ. ಈ ಬಾರ್ಡ್ರ್ ಮಡಗಿರೋದು ಸುತ್ತ ದಂಡಗ ಸುಮ್ಮನೆ ದುಡ್ಡು ಮಾಡ್ತಾವ್ರೆ ಅಷ್ಟೇ. RTO ಹೋಗ್ನವ್ರು ಅವ್ರು ಬೆಳೀತಾವ್ರೆ ಅಷ್ಟೇ. ಆಯಿತು, ಮುಂದೆ ಬನ್ನಿ. ಸೀದಾ ರಾಯಪುರ 138 ಐತೆ. ಬಿಲಾಸ್ಪುರ 258 ಐತೆ. ರಾಯಪುರವರೆಗೂ ಓಡಿಸೋಣ. ಎಲ್ಲ ಕಾರ ಮಲ್ಗೋಣ. ಫಸ್ಟ್ ಮುಂದೆ ಎಲ್ಲಾದರೂ ಫಸ್ಟ್ ಊಟ ಮಾಡೋಣ. ಹೊಟ್ಟೆ ಸೀತೈತೆ. ಎಂಟ್ರಿ ಆಗಿ ಊಟ ಮಾಡೋಣ ಅಂತ ಡಾಬಾಗೆ ಹಾಕಿದ್ದೀನಿ. ಇನ್ನು ಇಲ್ಲಿ ಊಟ ಮಾಡ್ಕೊಂಡು ಇಲ್ಲಿ ಸೀದಾ ಇಲ್ಲಿಂದ ಬಿಡೋದೆ. ಆಯಿತು, ಊಟ ಮಾಡ್ಕೊಂಡು ಇಲ್ಲಿಂದ ಬಿಡ್ತಾಯಿದ್ರೆ ಇದೇ ಛತ್ತೀಸ್ಗಢ ಬೈಪಾಸು. ಇದೇ ಡಬ್ಬದ ಊಟ. ಎಂಟ್ರಿ ಆಗ್ತಾ ಇದ್ದಂಗೆ ರೋಡ್ಗೆಲ್ಲ ಕಿತ್ತಾಕವ್ರೆ. ಕಿತ್ತಾಕ್ಬಿಟ್ಟು ಗೆರೆಗಳು ಟೈಪ್ ಮಾಡಿಬಿಟ್ರೆ ರೋಡ್ನ. ಅದ್ರ 2 ಕಿಲೋಮೀಟ್ರಿಂದ ಹಂಗೆ ಇದೇ ಥರ ಮಾಡೋರು. ಎಷ್ಟು ಕಿಲೋಮೀಟ್ರ್ ಮಾಡೋ ಗೊತ್ತಿಲ್ಲ. ಮುಂದೆ ಬರೋದು ಇದು ಬಂದು ಛತ್ತೀಸ್ಗಢ RTO. ಇಲ್ಲಿ ಎಷ್ಟು ಎಂಟ್ರಿ ಕೇಳ್ತಾನೆ ನೋಡಬೇಕು. ಎಲ್ಲಾದರೂ ಎಂಟ್ರಿ ನಾವೇನೋ ಪಾಕಿಸ್ತಾನ ಒಳಗಡೆ ಇಲ್ಲಾಂದರೆ ಬೇರೆ ಸ್ಟೇಟ್ ಒಳಗಡೆ ಬೇರೆ ದೇಶದ ಒಳಗಡೆ ಹೋದಂಗೆ ಎಂಟ್ರಿ ಸಾಯ್ತಾರೆ. ಲೈನ್ 1, ಲೈನ್ 2, ಲೈನ್ 3 ಜಾಮ್ ಆಗೈತೆ. ಇದು ಫುಲ್ ಜಾಮು. ಕಿಲೋಮೀಟ್ರ್ ಮೇಲೆ ಜಾಮ್ ಆಗೈತೆ. ನನ್ನ ಗಾಡೀಲಿ ನಿಲ್ಸ್ಕೊಂಡಿದ್ದೀನಿ. ಗಾಡಿಗಳು ನನ್ನಿಂದ ಬೇಜಾನಾಗವೆ. ಏನು ಚೆಕಿಂಗ್ ಮಾಡ್ತಾ ಏನು ಮಾಡ್ತಾ ಗೊತ್ತಿಲ್ಲ ನೋಡಿ. ಸುಮ್ಮನೆ ಬೇರೆ ಕಡೆ ಗೆಳೆದು ಬಿಡ್ತಾವ್ರೆ. ಅಂದರೆ ಇಲ್ಲಿ ರಾಯಪುರ ಕನ್ನ ಹಿಂದ್ಗಡೆ ಒಂದು 50-60 ಕಿಲೋಮೀಟ್ರ್ ಹಿಂದ್ಗಡೆ ಇದೆ. ಬಂಕಲ್ಲಿ ಹಾಕಿ ಮಲಗಿಬಿಟ್ರೆ ನೈಟ್ ಯಾವುದು ಫುಲ್ ಮಂಚು, ಬೇರೆ ರೋಡ್ ಬೇರೆ ಕಾಣಿಸಿಲ್ಲ. ಅದು ನಿದ್ದೆ ಬೇರೆ ಎಳಿತಾಯಿತ್ತು. ಇಲ್ಲಿಂದ ಬರ್ರೆ ಟಾರ್ಗೆಟು ಕಲ್ಕತ್ತಾ ರೀಚ್ ಮಾಡ್ಬೇಕಂತೇಳಿ ನೋಡೋಣ. ಮುಂದೆ ರಾಯಪುರದ ಹತ್ರ ಬರ್ತಾಯಿದ್ನಿ. ಫುಲ್ ಜಾಮ್ ಆಗೈತೆ. ಮುಂದೆ ರೋಡ್ ಏನು ರೆಡಿ ಮಾಡ್ತಿದ್ದಂಗೆ ಅವ್ರೆ. ಲೆಫ್ಟ್ ಹೋದ್ರೆ ರಾಯಪುರ ಸಿಟಿಗೆ ಹೋಗೋ ರೋಡ್ ಇದು. ನಾವು ಲೆಫ್ಟ್ ಹೋಗ್ಬಾರ್ದು, ಸೀದಾ ಹೋಗಬೇಕು. ಸೀದಾ ಬಂದು ಸಂಬಲ್ಪುರಕ್ಕೆ ಹೋಗೋ ರೋಡ್ ಇದು ಸೀದಾ.
ಬಿಸಿಲಿಗೆ ಈ ತಾರ್ಗೆ ಕಣ್ಣು ಚುಮ್ ಅಂತ ಐತೆ. ಒಂದು 60 ಕಿಲೋಮೀಟರ್ ನೋಡ್ಕೊಂಡು ಬರ್ತಾ ಇದ್ದೀನಿ. ಒಂದು ನಾಷ್ಟ ಅಂಗಡಿ ಇಲ್ಲ, ಬೇರೆ ಡಾಬಾಗಳೈತೆ. ಡಾಬಾಗಳಲ್ಲಿ ಏನಿಲ್ಲ. ಆ ಡಾಬಾಗಳಲ್ಲಿ ಮಧ್ಯಾಹ್ನ ಮೇಲೆ ಮಾಡೋದು ಅಂತಾರೆ. ಈ ಛತ್ತೀಸ್ಗಢ ರೋಡಲ್ಲಿ ಬೆಳಗ್ಗೆ ಟೈಮ್ ನಾಷ್ಟ ಆಗಲಿ ತಿನ್ನಲ್ಲಪ್ಪ. ಕಾರ್ಯದಕ್ಕೂ ಹತ್ತಿರ ಒಂದು 50 ರಿಂದ 60 ಕಿಲೋಮೀಟರ್ ನೋಡ್ಕೊಂಡು ಬರ್ತಾಯಿದ್ದೀನಿ. ಒಂದು ಹತ್ರ ಕೂಡ ಒಂದು ನಾಷ್ಟ ಅಂಗಡಿ ಇಲ್ಲ. ನಮ್ಮ ಕರ್ನಾಟಕ ಗಾಡಿ ಬೋರ್ವೆಲ್ ಗಾಡಿ ನೋಡಿ ಇಲ್ಲ ಐತೆ, ಛತ್ತೀಸ್ಗಢಲ್ಲಿ ಐತೆ. ನಾನು ಅಲ್ಲಿಂದ ಇಲ್ಲಿ ಬೋತಾ ಬೋರ್ವೆಲ್ಗಾಗ ಚೆಕ್ ಪೋಸ್ಟ್ ಬಂತು ಇದೆ ಲಾಸ್ಟ್ ಛತ್ತೀಸ್ಗಢ. ಇನ್ನು ಆ ಕಡೆ ಹೋದರೆ ಇನ್ನೆಲ್ಲ ಒರಿಸ್ಸಾ ರೈಟ್ ತೋರಿಸ್ತಾ ಇದ್ದಿಲ್ಲ. ಚೆಕ್ ಪೋಸ್ಟ್ ಒಳಗಡೆ ಹೋಗ್ಬೇಕು. ಈ ಚೆಕ್ ಪೋಸ್ಟ್ ಬಂದರೆ ಇದು ಕೂಡ ಜಾಮ್ ಆಗೈತೆ. ಏನು ಛತ್ತೀಸ್ಗಢ ಚೆಕ್ ಪೋಸ್ಟ್ಗೆಲ್ಲ ಜಾಮ್ ಆಗವೇನಪ್ಪ. ಇನ್ನು ಇದು ಬಿಟ್ಟ ಮೇಲೆ ನೆಕ್ಸ್ಟ್ ಬರೋದು ಒಡಿಸ್ಸಾ. ಇನ್ನು ಬೆಳಗ್ಗೆ ಅಂದ್ರೆ ನಾಷ್ಟ ಬೇರೆ ಇಲ್ಲ. ಏನು ಹಣೆ ಬರೋಣ, ಏನು ಟೈಮೇ ಸರಿ ಇಲ್ಲ. ಬಂದೆ ಎಂಟ್ರಿ ಎಲ್ಲ ಆಯಿತು. ಎಂಟ್ರಿ ಮಾಡಿಸಿದ್ದೀನಿ. ಅಲ್ಲಿಂದ ಗಾಡಿಗೆ ಬೇಜಾನ್ ನಿಂತವೆ. ಎಂಟ್ರಿ ಕೊಡೋಕೆ ಹೋದರೆ ಫುಲ್ ಜಾಮ್ ಆಗಿದ್ದಾವೆ. ಆದಮೇಲೆ ಇಲ್ಲಿ ದುಡ್ಡು ಕೊಡೋಕ್ಕೂ ಮತ್ತೆ ಇಲ್ಲಿ ಎಕ್ಸ್ಟ್ರಾ ಕೊಡ್ಬೇಕಂತ. ಹೆಂಗೆ ಕೊಡೋದು? 1000 ರೂಪಾಯಿ ಕೊಟ್ಟು ಮಾಡ್ಕಂದ್ರೆ ಮತ್ತೆ ಕೊಡ್ಬೇಕಂತೆ. ಅದಕ್ಕೆ ಕಾಸು ಕೊಡೋದಲ್ದ್ರೂ ಮತ್ತೆ ತೆಗೆಗೂ 1000 ರೂಪಾಯಿ ಕೊಡ್ಬೇಕಂತೆ. ಬಾರ್ಡ್ರಲ್ಲಿ ಏನಾಯ್ತಪ್ಪ ಅಂದರೆ ಎಕ್ಸಸೈಸ್ ಅಡ್ಡ ಹಾಕಿದ್ರು. ಅವ್ರು ಅಡ್ಡ ಹಾಕ್ಬಿಟ್ಟು 1000 ರೂಪಾಯಿ ಫೋನ್ಪೇ ಮಾಡ್ತೀನಿ ಅಂದರೆ ಅದು ಅವ್ರು ಎತ್ಕೊಳ್ಳೋದಕ್ಕೋಸ್ಕರ ಮತ್ತೆ 30 ರೂಪಾಯಿ 50 ರೂಪಾಯಿ ಎಕ್ಸ್ಟ್ರಾ ಮಾಡು ಅಂತಾರೆ. ಏನು ಜನ ಅಪ್ಪ, ದುಡ್ಡೇನು ಗಿಡದಾಗ ಬಿಡ್ಸ್ಕೊಂಬಂದಂಗೈತೆ. ಏನು ಯಾವ ಸ್ಟೇಟಲ್ಲಿ ಹೋದರೂ ಇದೇ ರಾಮಾಯಣನೇ. ದುಡ್ಡು 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 ಅಂತ ಸಾಯ್ತಾರೆ. ಅದೇನೋ ಇದು ಹೇಳ್ತಾರೆ ನೋಡು, ನಮ್ಮ ಇದು ಹಾಕೊಂಬಂದು ನಮ್ಮ ಇದರಲ್ಲಿ ಏನೋ ಅಂತಾರೆ, ದೊಡ್ಡವ್ರು ಹೇಳ್ತಾರೆ ಅದನ್ನು. ಆ ಥರ ದುಡ್ಡಿದ್ದೆಲ್ಲ ಅರ್ಧ ಈ ಪೊಲೀಸ್ ವರ್ಗ RTO ಹೋಗಿ ಕೊಡೋದೇ ಸೊರ್ತದೆ. ಎಲ್ಲ ಡಾಕ್ಯುಮೆಂಟ್ ಪರ್ಫೆಕ್ಟ್ ಆಗಿದ್ರು ಕೂಡ ಎಂಟ್ರಿ ಕೊಟ್ಟು ಹೋಗ್ಬೇಕು. ಅದು 100 ರೂಪಾಯಿ 50 ರೂಪಾಯಿ ಅಲ್ಲ, 200 ರೂಪಾಯಿ 500 ರೂಪಾಯಿ ಎಂಟ್ರಿ. ಹೆವಿ ಕಾಸ್ಟ್ಲಿ ಐತೆ ಟೋಲ್ಗೇಟ್ಗಳು. ಒಂದು ಟೋಲ್ ಬಂದು 585 535. ಏನು ಮೇಂಟೆನೆನ್ಸ್ಗೆ 555 ರೂಪಾಯಿ ಟೋಲ್ಗೇಟ್ ಕಟ್ ಮಾಡ್ಬೇಕಾ? ಅದು ಆಪೋಸಿಟ್ ಬಿಟ್ಟು ರೋಡಲ್ಲಿ ನೋಡ ಇನ್ನೂ ಕಳಪೆ ಕಾಮಗಾರಿ ನಡೀತಾ ಇತ್ತು. ಅದಕ್ಕೆ 535 ರೂಪಾಯಿ ಟೋಲ್ಗೇಟ್ ಕಟ್ಟು, 555 ರೂಪಾಯಿ ಟೋಲ್ಗೇಟ್ ಕಟ್ಟಬೇಕು. ಹೊಸ ಫೈರ್ ಇಂಜನ್ ಇದ್ದಿದ್ದಿಲ್ಲ. ವೆಲ್ಕಮ್ ಟು ಒರಿಸ್ಸಾ ಸಂಬಲ್ಪುರ್. ಇಲ್ಲಿಂದ ಇನ್ನೆಲ್ಲ ಒರಿಸ್ಸಾ ನಂಗೆ ಕಾರೇ ಬಂದವನ್ನೆಲ್ಲನು. ಲೊಕೇಶನ್ ಮಾತ್ರ ಸೂಪರ್ ಆಗೈತೆ. ನೀರೇನೋ ಇಲ್ಲ ಇಲ್ಲಿ, ಬಟ್ ಮಳೆ ಬಿದ್ದಾಗಿಂತ ಲೊಕೇಶನು. ಅದ ನದಿ ಹರಿಯೋದಿಲ್ಲ, ನೀರೇ ಇಲ್ಲ. ಸೂಪರ್ ಆಗೈತೆ ಲೊಕೇಶನ್. ಸಿಟಿ ಒಳಗಡೆ ಹೋಗೋದು, ರೈಟ್ ಹೋದ ಸಿಟಿ ಒಳಗಡೆ ಹೋಗ್ತದೆ. ಸೀದಾ ಹೋಗ್ಬೇಕು ನಾವು ಇಲ್ಲಿಂದ ಸೀದಾ ಕೌಂಜೂರ್ ಅಂತ ಊರು ಬರ್ತದೆ. ಆ ಊರಿಗೆ ಹೋಗ್ಬೇಕು ನಾವು. ಡಬಲ್ ರೋಡ್ ಇತ್ತು, ಏಕ್ದಮ್ ಸಿಂಗಲ್ ರೋಡ್ ಆಗೈತು. ಇನ್ನೆಲ್ಲ ಸಿಂಗಲ್ ರೋಡ್ ಅನ್ಕೊಂತೀನಿ, ಡಬಲ್ ರೋಡ್ ಇದ್ದಂಗಿಲ್ಲ ಅನಿಸ್ತೈತೆ. ಯಾಕಂದರೆ ಇಲ್ಲಿರೋ ಎಲ್ಲ ಸುತ್ತ ಹಳ್ಳಿಗಳ ಕಾಡೈತೆ, ನೋಡಬೇಕು. ಇದೆಲ್ಲ ಫುಲ್ ಫಾರೆಸ್ಟ್ ಏರಿಯಾಗಳು. ಈ ಕಡೆ ಏನಾದರೂ ಗಾಡಿ ಪ್ರಾಬ್ಲಮ್ ಆಗ್ಬಿಟ್ರಾಗಣ ಬಲೆ ಹಿಂಸೆಪ್ಪ. ಏನಾದರೂ ಮನುಷ್ಯ ಇಲ್ಲ, ಬೇರೆ ಗಾಡಿಗಳು ಬಿಟ್ಟರೆ ಯಾರು ಓಡಾಡೋ ಜನ ಇಲ್ಲ. ಅಲ್ಲಿ ಯಾವುದೋ ಒಂದು ಕಂಪ್ನಿ ಬೇರೆ ಆಗ್ತಾಯಿದೆ ಇಲ್ಲಿ ಕಾಡಾಗ ಅಂತ ಓಡ್ಸೋಕ. ಹೆವಿ ಅಡ್ವೆಂಚರ್ ಆಗೈತೆ. ಅಲ್ಲೆಲ್ಲ ತಿರುಗಲು, ಅದಲ್ಲಿ ಒಂದು 2 ಗಾಡಿ ಹೋಗೋಷ್ಟೇ ಪಾಸ್ ಆಗೋದು ಗಾಡಿ ಜಾಗ. ಮಸ್ತಾಗೈತಪ್ಪ ರೋಡ್ ಮಾತ್ರ. ಘಾಟ್ ಆದ್ರೂ ಮಸ್ತಾಗೈತೆ.
ಮತ್ತು ಮತ್ತೆ ಇಲ್ಲಿ ಮುಂದೆ ಬಂದರೆ ಮತ್ತೆ 4 ಲೈನು. ಅಲ್ಲೊಂದು 25 ಕಿಲೋಮೀಟ್ರ್ ಮಾತ್ರ ಇದು ಘಾಟು. ಅದ್ರ ಮೇಲೆ ಎಲ್ಲ 4 ಲೈನ್ ಇದ್ದಂಗೆ ಐತೆ. ಇಲ್ಲೇ ನೋಡ್ಬೇಕು ಮುಂದೆ ಏನಾಗೈತೆ ಅಂತೇಳಿ. ಬೇರೆ ಕಡೆ ಗಾಡಿಗಳು ಮೋಸ್ತ ಮಾಡೋರು ಗಾಡಿಗಳನ್ನ ಇದೊಂದೇ ಗಾಡಿ ನೀಟಾಗಿ ಕಾಣಿಸ್ತದೆ. ಇನ್ನೆಲ್ಲ ಮೈನಿಂಗ್ ಏರಿಯಾ ಗಾಡಿಗೆಲ್ಲ ಗಜಬೀಜ ಆಗೋಗೈತೆ. ಕೈಲಾಶ್ ಘಾಟ್ ಅಂತೆ. ಘಾಟಲ್ಲಿ ಯಾವುದೋ ಗಾಡಿ ಒಂದು ರಿಪೇರ್ ಆಗೈತೆ. ಬೇರೆ ಸ್ಪೀಡ್ ಹಂಪ್ಸ್ಗಳು ಹಾಕೋಣ ಈ ಘಾಟಾಗ. ಅಲ್ಲಿ ಯಾವುದೋ ಒಂದು ಗಾಡಿ ರಿಪೇರ್ ಆಗೈತೆ ಘಾಟಲ್ಲಿ. ರಿಪೇರ್ ಆಗ್ಬಿಟ್ರೋಗ ನಮ್ಮ ಬಲ್ಲೆ ಬಾದಪ್ಪ. ಸಮುದ್ರ ನದಿನ ಇದು ಸಮುದ್ರ. ಗಾಡಿ ಸೈಡ್ಗೆ ಹಾಕ್ಬಿಟ್ಟು ಇಲ್ಲಿ ನೋಡ್ತಾ ಇದ್ದೀರಿ ವ್ಯೂ ಸಾಕಾಗೈತೆ. ವ್ಯೂ ಮಾತ್ರ ಇಲ್ಲಿ ಅದು ವ್ಯೂ ಪಾಯಿಂಟ್ ಇದ್ದಂಗೆ ಐತೆ. ಗಾಡಿಗಳೆಲ್ಲ ಇಲ್ಲೇ ಪಾರ್ಕ್ ಮಾಡ್ತಾರೆ ಬೇಜಾನ್ ಗಾಡಿಗೂ. ಅದಕ್ಕೋಸ್ಕರ ಚೆನ್ನಾಗೈತೆ ರೋಡು. ಶುರು ಆಯ್ತು ಇವಾಗ ಮತ್ತೆ ಕಚಡ ರೋಡು. ಏನು ಮಾಡೋಕ್ಕಾಗಲ್ಲ. ಇದೋ ದಾರಿ ಇದು. ಅವರ ಕೊಟ್ಟರು ಕಂಪ್ನಿಯವ್ರು ಇದೇ ಥರ ಹೋಗ್ಬೇಕಂತ ಹೇಳ್ಬಿಟ್ರು. ವಿಧಿ ಇಲ್ಲ, ಏನು ಹೋಗ್ಲೇಬೇಕು. ಅದ್ರ ಲಾಂಗ್ ಬ್ರಿಡ್ಜ್ ರೆಡಿ ಮಾಡ್ತವ್ರೆ. ಒಳ್ಳೆ ಭಯಂಕರ ಬಿತ್ತವೆ ಗಾಡಿ. ಇತ್ತ ತುಗಾಡ್ತದೆ ಗಾಡಿ. ಇಲ್ಲ ಬೆಟ್ಟಗಳೆಲ್ಲ ಯಾವಾಗ ಮಳೆಗಿಲ್ ಜ್ವರ ಬಿದ್ದೋ ಪಕ್ಕ ಇವು ನೋಡ್ತದೆ ಕತ್ಲಾಗಾಯ್ತು. ಈಗ ನಾವು ಬಂದು ಸಂಬಲ್ಪುರ ಘಾಟಲ್ಲಿದ್ರಿ. ಇದು ಬಂದು 42 ಕಿಲೋಮೀಟ್ರ್ ಘಾಟು. ನಾನ್ ಸ್ಟಾಪ್ ಬಂದು ರೋಡ್ ಇದು. ಬಟ್ 4 ಲೈನ್ ಮಾಡೋರು ಈ ರೋಡಲ್ಲಿ. ಇದನ್ನೇ ನೋಡಿ ಘಾಟಲ್ಲಿ ಯಾರೋ ಒಬ್ಬನು 10 ಕಡೆಯಿಂದ 5 ಕಡೆ ಎಕ್ಸ್ಬಿಟ್ಟವನು ಘಾಟಲ್ಲಿ. ಇವೆಲ್ಲ ನೋಡ್ಕೊಬೇಕು. ನೋಡಿದ್ರೆ ಆಗುತ್ತೆ ಇವೆಲ್ಲ. ಇವು ಯಾವ ಊರಪ್ಪ ಇದು? ಕೌಂಜೂರು ಅಂತ ಬೇರೆ ಮೈನ್ಸ್ ಗಾಡಿಗಳೇ. ಇತ್ತ ಎಲ್ಲ ಫುಲ್ ಗಾಡಿ ಪಾರ್ಕಿಂಗ್ ಮಾಡ್ರೆ. ಫುಲ್ ಮೈನ್ಸ್ ಗಾಡಿಗಳೇ. ಬೇರೆ ಓಡಿ. ಇದು ಬಂದು ಲೆಫ್ಟ್ ಸೈಡ್ ಕಾಣಿಸ್ತಾರೆ. ಬಂದು ಸಿಟಿ ವ್ಯೂ, ನೈಟ್ ವ್ಯೂ. ಘಾಟಿಂದ ಕೆಳಗಡೆ ನೋಡಿದ್ರೆ ಸಿಟಿ ವ್ಯೂ ಈ ಥರ ಕಾಣಿಸ್ತಾ ಇದೆ. ಸಂಬಲ್ಪುರ್ ಘಾಟ್ ರೋಡ್ ಇದು. ಘಾಟಿಂದ ಇಳಿಯುವಾಗ ಸಿಟಿ ನೈಟ್ ವ್ಯೂ. ಇನ್ನಿಲ್ಲ ಊಟಕ್ಕೆ ತಿನ್ನೋ ಬಂದು ಆರಾಮಾಗಿ ಎಗ್ ರೋಲು ಚಿಕನ್ ರೋಲ್ ತಿಂದರೆ. ಯಾಕಪ್ಪ ಅಂದರೆ ಇನ್ನೊಡವೆಲ್ಲ ರೈಸು ಚಪಾತಿ ತಿಂದು ಬರ ಆಗ್ಬಿಟ್ಟಿತ್ತು. ಅದಕ್ಕೆ ಇವಾಗ ಒಂದು ಚಿಕನ್ ರೋಲು ಒಂದು ಎಗ್ ರೋಲ್ ತಿಂದ್ಬಿಟ್ಟ. ರೋಡ್ ಏನು ಅನ್ಕೊಂಡು ಬನ್ನಿ. ಇಲ್ಲಿ ನೋಡಿದ್ರೆ ರೋಡ್ ಅಷ್ಟು ಅಧ್ವಾನ ಯಾವುದಿಲ್ಲಪ್ಪ. ಇವು ಇಷ್ಟು ದಪ್ಪ ಹಳ್ಳಗಳು. ಬಾ ಈ ಪಾಟಿ ಹಳ್ಳಗಳು ಸ್ವಾಮಿ. ಈ ಬಾರಿಗಾದ್ರೆ ಹಳ್ಳಗಳು ಬಿದ್ದಾವೆ. ಇದಕ್ಕೊಂಚೂರು ಮಣ್ಣನ್ನು ಹಾಕೋದು ಬೇಡ ಜನ. ಅಯ್ಯೋ ಏನು ಸರ್ಕಾರ ಸ್ವಾಮಿ. ಒರಿಸ್ಸಾದಾಗ ಅಷ್ಟೇ ಆಗಲಿ, ಕಲ್ಕತ್ತಾದಾಗ ಆಗಲಿಪ್ಪ. ಬಾಬಾ ಇಷ್ಟೊಂದ ಗಾಡಿಗಳ ಹತ್ರ ದುಡ್ಡು ವಸೂಲಿ ಮಾಡಿ ಟ್ಯಾಕ್ಸು, ಪರ್ಮಿಟ್ಗಳು, ಟೋಲ್ ಗೇಟ್ಗಳು ಎಲ್ಲ ಕಟ್ಟಿ ಕೂಡ ಈ ಪಾರ್ಟಿ ರೋಡ್ಗಳು ಮಡಗೋರಪ್ಪ. ಬಾ ಅದು 100 ರೂಪಾಯಿ 200 ರೂಪಾಯಿ ಟೋಲ್ ಅಲ್ಲ, 500, 585, 600 ರೂಪಾಯಿ ಟೋಲ್ಗಳು ಈಗ ಲೈನಾಗ. ರೋಡ್ ನೋಡಿದ್ರೆ ಈ ಕನಕಾರ ಐತೆ. ಬತ್ತಾ ಇದೆ ಮುಂದೆ. ಬತ್ತಾ ನಿದ್ದೆ ಎಳಿತಾ ಇದೆ. ಟೈಮ್ ಇನ್ನೂ 8 ಗಂಟೆಗೆ ನಿದ್ದೆ ಎಳಿತಾ ಐತೆ. ಊಟ ಬೇರೆ ತಿನ್ನಲ್ಲ, ಅದಕ್ಕೋಸ್ಕರ ಊಟ ಅಲ್ಲ, ರೋಲ್ ಬೇರೆ ತಿಂದು, ಎಗ್ ರೋಲ್ ಚಿಕನ್ನು. ನಿದ್ದೆ ಎಳಿತಾ ಇದೆ. ಗಾಡಿ ಓಡಿಸೋದ ಬೇಡ ಅಂತ ಯೋಚನೆ ಆಗ್ಬಿಟ್ಟದ. ನೋಡೋಣ ಇಷ್ಟು ದೂರ ಓಡಿಸ್ಬಿಟ್ಟು ಹಾಕಿ ಮಲಗ್ಬಿಡ ಒಂದು ಸೈಡ್ಗೆ ಆರಾಮಾಗಿ. ಇದ್ದು ರೋಡ್ ಗುರು ಬುದ್ಧಿ ತಪ್ಪಾಗಿ ರೋಡಲ್ಲಿ ಬಂದ್ಬಿಟ್ಟೆ. ಭಯಂಕರ ಹಳ್ಳಗಳೈತೆ. ಏನು ಒಂದೊಂದು ಹಳ್ಳ ಒಂದೊಂದು ಮಣ್ಕಲ್ಲತ್ತ ಐತೆ ಕೋಟೆ. ಈ ಹಳ್ಳಗಳಲ್ಲಿ ಗಾಡಿ ಓಡಿಸ್ತಾ ಇದ್ರೆ ಒಂದು 5 ವರ್ಷ ಬರ್ಬೇಕಾಗಿರೋದು 2 ವರ್ಷಕ್ಕೆ ಮೂಲೆ ಕೂತ್ಕೊಂಡ್ಬಿಡ್ತದೆ. ಅಲ್ಲಿಂದ ಹತ್ತತ್ರ ಒಂದು 2000 ಕಿಲೋಮೀಟ್ರ್ ಓಡಿಸಿದ್ದೀನಿ ನನಗೆ. ಮೈಕೇನೋ ಒಂದ್ಸಿಲ್ಲ. ಇಲ್ಲಿಂದ
ಇಲ್ಲಿಂದ ಇಲ್ಲಿ ಕಮ್ಮಮ್ಮ ಒಂದು 30-40 ಕಿಲೋಮೀಟ್ರ್ ಓಡಿಸಿದ್ದೀನಿ. ಇಲ್ಲಿಗೆ ಸಾಕಾಗ್ಬಿಡ್ತು ನನ್ನ ಕೈಯಲ್ಲಿ ಹಳ್ಳಗಳಲ್ಲಿ ದಿನಗಳಲ್ಲಿ. ರೋಡ್ ಕಚಡ ಇರಬೇಕು, ಬಟ್ ಈ ಪಾರ್ಟಿ ಅಂದರೆ ಜನಗಳು ಬದುಕೋದು ಹಿಂಗೆಪ್ಪ. ಎಳೆದು 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 ಸ್ಟೈರಿಂಗ್ನ ಸಾಕಾಗೋಯ್ತೆ. ಜೀವನ ಅಂತಿದ್ರೆ ಈ ರೋಡ ಮತ್ತೆ ಬರ್ಕೊಡ್ದಪ್ಪ. 70 ಕಿಲೋಮೀಟ್ರ್ ರೌಂಡ್ ಆಗಿದ್ದು ಕೂಡ ಹಂಗೆ ಹೋಗಿದ್ರೆ ಬಂಗಾರ ಹಂಗೆ ಅಷ್ಟೊತ್ತಿಗೆಲ್ಲ ಹತ್ತತ್ರ ಎಲ್ಲೋ ಇರ್ತಾಯಿದ್ನಿ. ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು ಘಾಟ್ ಸೆಕ್ಷನ್ಲಾಗ ಈ ಪಾರ್ಟಿ ಹಳ್ಳಲ್ಲಿ ಬಿದ್ದಿರೋದು. ನೋಡಿದ್ದೀನಿ ಬೇರೆ ಕಡೆ ಎಲ್ಲನೂ, ಬಟ್ ಈ ಅಧ್ವಾನ ಹಾಗೆ ಅಷ್ಟು ನೋಡಿಲ್ಲಪ್ಪ. ಯಾರ ಪುಲ್ಟೆ ಹಾಕ್ಬಿಟ್ಟು ಕಟ್ಟಾಗ ಅದು ಹಿಂಗೆ ಪುಲ್ಟೆ ಹಾಕಿದ್ದು ನನಗೆ ಗೊತ್ತಿಲ್ಲ ಮಚ್ಚ. ಯಾವುದು ಸುಳಿ ಬಂದು ಪಲ್ಟೆ ಆಯ್ಪಯ್ಯ. ಬುಡೇಶಿನ ಪಲ್ಟೆ ಅಪ್ಪ. ಬಿದ್ದರೆ ಪಾತಾಳನೇ ಕಕ್ಕ. ಒಂದು ಟೆನ್ಷನ್ ಆಗೋದು, ಅಲ್ಲೆಲ್ಲ ಹಾಕೊಂಡು ಬಾಡ್ರು. ಇಲ್ಲೆಲ್ಲ ಬಂದಿದ್ರೆ ಪಕ್ಕ ಪಾತಾಳ ಕೊಡೋದು ಗಾಡಿ. ಈ ರೋಡ್ ರಿಪೇರಿಗಂತೂ ಭಯಂಕರ ಐತೆ. ಅದು ಎಷ್ಟಿಷ್ಟು ಭಯಂಕರ ಅಂದರೆ ಒಂದು ಘಾಟ್ ರೆಡಿ ಮಾಡ್ತಾರೆ ರೋಡಲ್ಲಿ. ಅದು ಎಷ್ಟು 10 ಕಿಲೋಮೀಟ್ರ್ ಘಾಟು. ಅದರಲ್ಲಿ ಹಳ್ಳಗಳಂತೂ ಅಪ್ಪಕ್ಕೋ ಜಾಗದಲ್ಲಿ ಹಳ್ಳಗಳಿವೆ. ಸ್ವಲ್ಪ ಒಂಚೂರು ಹಿಂದಕ್ಕೆ ಬಿಟ್ಟರೆ ಗಾಡಿಯಲ್ಲಿ ಹಿಂದ್ಗಡೆ ಇರ್ತವೆ. ಅದ್ರಲ್ಲಿ ಬೇರೆ ಮೇಲೇ ಹಿಡಿತಾ ಇರ್ತಾರೆ ಗಾಡಿಗಳು. 2 ಗಾಡಿ ಹೋಗೋಷ್ಟೇ ಜಾಗ ಇರೋದು. ಅವೆಲ್ಲ ಅದು ಹಿಂಗೆ ಬಂದಿದೆ ಕಲ್ಲರ್ಲು ಫುಲ್ಲ ತುಂಬಿಬಿಟ್ಟವೆ. ಮುಂದುಗಡೆ ಅಷ್ಟೇನಿಲ್ಲ, ಮುಂದುಗಡೆ ಕಲ್ಲುಗಳಿಗೆ ಜಾಸ್ತಿ ಇದೆ. ಮುಂದುಗಡೆ ಕಲ್ಲುಗಳು ಏನಂದ್ರೆ ಹಿಂಗೆ ಕಲ್ಲಿದ್ರೆ ಪಂಚರ್ ಎಲ್ಲ ಆಗ್ಬಿಡ್ತಾವೆ ಯಾಮಾರಿದ್ರೆ. ಇಲ್ಲಿ ರೈಟ್ ತಗೊಂಡ್ರೆ ಸೀದಾ ಖಡಕ್ಪುರ್ಗೆ ಹೋಗ್ತೀರಿ, ಲೆಫ್ಟ್ ತಗೊಂಡ್ರೆ ಸೀದಾ ಬಾಂಬೆ ರೋಡು. ನಾವು ಇಲ್ಲಿ ರೈಟ್ ತಗೊಂಡು ಸೀದಾ ಖಡಕ್ಪುರ್ಗೆ ಹೋಗ್ಬೇಕು. ನೋಡೋಣ ಮುಂದೆ ಹೋಗಿ ಎಲ್ಲರೂ ಸ್ಟೇ ಮಾಡಬೇಕು. ಲೈಟ್ ಆಯಿತು ಅದಕ್ಕೋಸ್ಕರ. ಈಗಪ್ಪ ಎಲ್ರಿಗೂ ಈಗ ಎಲ್ಲಿದ್ದೀರಪ್ಪ ಅಂತ ಕಲ್ಕತ್ತಾ ಬಾರ್ಡ್ರಲ್ಲಿದ್ದೀನಿ. ಯಾಕಪ್ಪ ಅಂತ ಹೆಸರೋದು ಆರನ್ ಪುಂಗಿಗಳು ಬಿಚ್ಚಬೇಕಾಗಿತ್ತು. ಆರನ್ ಪರ್ಮಿಷನ್ ಇಲ್ಲ. ಆರನ್ ಅಡ್ಡ ಹಾಕಿದರೆ 10,000 ಕೇಸು. ಅದಕ್ಕಂತ ಹೇಳ್ಬಿಟ್ಟು ಆರನ್ ಪುಂಗಿಗಳು ಬಿಚ್ಕೊಂಡ್ರೆ ಇಲ್ಲ ನೈಟ್ ಹಾಕಿ ಮಲ್ಗಿಬಿಟ್ರಪ್ಪ. ಬಂದೆಲ್ಲ ಹಾಕಿದ್ದು ಈಗ ಎದ್ದು ಜಸ್ಟ್ ಎದ್ದು ಹೀಗೆ ಬಿಟ್ಟಿದ್ದು.